ದಿಶಾ, ನಾ ಹೇಳೋದು ಸ್ವಲ್ಪ ಕಾಮ ಕೇಳು. ನಿಮ್ಮ ರೆಸ್ಟೋರೆಂಟಲ್ಲಿ ನಡೆದಿದ್ದ ಘಟನೆ ನನಗೆ ಗೊತ್ತಾಗಿದೆ. ಅದರಿಂದ ನಿನಗೆ ಎಷ್ಟು ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು. ಆ ವಿಷಯ ಕೇಳಿದಾಗಿಂದ ನಾನು ತುಂಬ ಅಪ್ಸೆಟ್ ಆಗಿದ್ದೀನಿ. ಸದ್ಯ ದೊಡ್ಡ ಯಜಮಾನ್ರು ದಿಶಾ ಅಮ್ಮವ್ರನ್ನ ತಡೆದಿದ್ದಾರೆ. ಫೋನಲ್ಲಿ ಕೇಳಿನೇ ನೀವು ಇಷ್ಟೊಂದು ಅಪ್ಸೆಟ್ ಆಗಿರಬೇಕಾದ್ರೆ ನಿಮ್ಮ ತಮ್ಮನ ಕೃಷ್ಣ ಲೀಲೆನ ನಾನು ಲೈವ್ ಆಗಿ ನೋಡಿದ್ದೀನಿ. ನಾನು ಎಷ್ಟೊಂದು ಅಪ್ಸೆಟ್ ಆಗಿರ್ಬೋದು. ಜಸ್ಟ್ ಇಮ್ಯಾಜಿನ್. ಐ ಜಸ್ಟ್ ಹೇಟ್ ಹಿಮ್ ಆದಿ. ಅವ್ನ ಹೆಸರು ಕೇಳಿದ್ರೆ ನನ್ನ ಮೈ ಎಲ್ಲ ಉರಿಯುತ್ತೆ. ನಮ್ಮ ರೆಸ್ಟೋರೆಂಟ್ ಲೇಡಿ ಸರ್ವೆಂಟ್ ಜೊತೆ ಪಬ್ಲಿಕ್ ಆಗಿ ಫ್ಲರ್ಟ್ ಮಾಡ್ತಾ ಇದ್ದಾನೆ. ಅವ್ನಿಗೆ ಎಷ್ಟು ಧೈರ್ಯ! ನನಗೆ ಈ ಥರ ಅವಮಾನ ಮಾಡೋದಕ್ಕೆ ಅವ್ನಿಗೆ ಎಷ್ಟು ಧೈರ್ಯ! ಪ್ಲೀಸ್ ದಿಶಾ, ಲಿಸನ್ ಟು ಮೀ. ನೋ, ಹೇಳೋದಕ್ಕೂ ಕೇಳೋದಕ್ಕೂ ಇನ್ನೇನು ಉಳಿದಿಲ್ಲ. ದಿಶಾ, ಸ್ವಲ್ಪ ಆದಿ ಮಾತನ್ನ ಕೇಳು. ಮಾಮ್ ಪ್ಲೀಸ್. ಪ್ರೀತಮ್ ಬುದ್ಧಿ ನಾಯಿ ಬಾಲ ಇದ್ದ ಹಾಗೆ. ಸಾಕಿರೋ ನಾಯಿನ ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಬೀದಿಲ್ ಮೂಳೆ ಕಂಡ ತಕ್ಷಣ ಓಡ್ ಹೋಗುತ್ತೆ. ಪ್ರೀತಮ್ ಕೂಡ ಹಾಗೇನೆ. ದಿಶಾ, ಪ್ಲೀಸ್ ಬಿ ಪೇಷೆಂಟ್. ನಿಂದು ಟ್ರೂ ಲವ್, ಅದಕ್ಕೆ ನಿನಗಿಷ್ಟ ಹರ್ಟ್ ಆಗಿದೆ. ನಾನು ಅವನ್ನ ಸರಿ ಮಾಡ್ತೀನಿ. ಪ್ಲೀಸ್ ಗಿವ್ ಮಿ ಎ ಚಾನ್ಸ್. ನಾನು ನಿನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಯಾರೋ ರಿಕ್ವೆಸ್ಟ್ ಮಾಡಿಲ್ಲ ದಿಶಾ. ಪ್ಲೀಸ್ ಅರ್ಥ ಮಾಡ್ಕೊ. ಇಲ್ಲ, ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಇವತ್ತಿಗೆ ನಿಮ್ಮ ಸಂಬಂಧ ಮುಗೀತು. ಆದಿ, ಅಯ್ಯಯ್ಯೋ, ಅಮ್ಮವ್ರಿಗೆಲ್ಲ ವಿಷಯ ಗೊತ್ತಾಗೋಯ್ತಾ? ಆದಿ, ನಿನ್ನ ಮಾತನ್ನ ಕೇಳಿ ಯಾರು ಅನ್ಕೊಂಡು ಬಂದ್ವಿ. ದಿಶಾ, ಮೀರಾ, ಏನು ಫೋನ್ ಮಾಡಿದೆ, ಇನ್ಫಾರ್ಮೇಷನ್ನು ಇಲ್ಲದೆ ಬಂದ್ಬಿಟ್ಟಿದ್ದೀರಿ. ಏನಾದರೂ ಇಂಪಾರ್ಟೆಂಟ್ ವಿಷಯ ಇತ್ತಾ? ಹೌದು ಅದು ಅಮ್ಮ, ಅವ್ರ ಮದುವೆ ವಿಷಯ ಮಾತಾಡಕ್ಕೆ ಬಂದಿದ್ದಾರೆ. ಹಬ್ಬ, ಅಮ್ಮವ್ರಿಗೇನು ಗೊತ್ತಾಗಿಲ್ಲ? ಹೌದು ಆಂಟಿ. ಹಾಗೆ ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ತುಂಬ ಇದೆ. ಅದ್ರ ಬಗ್ಗೆನೂ ಮಾತಾಡೋದಕ್ಕೆ ಬಂದಿದ್ದೀವಿ. ಏನು ನನಗೆ ಗೊತ್ತಿಲ್ದಿರೋ ವಿಷಯಗಳ? ಏನದು? ಆಂಟಿ, ಇವತ್ತು ರೆಸ್ಟೋರೆಂಟ್ಲಿ ಏನೂ ಇಲ್ಲ ಅಖಿಲ. ನಿನ್ನೆ ಫಾರಿನಿಂದ ನನ್ನ ರಿಲೇಟಿವ್ಸ್ ಬಂದಿದ್ರು. ನನ್ನನ್ನು ಭೇಟಿ ಮಾಡೋದಕ್ಕೆ ರೆಸ್ಟೋರೆಂಟ್ಗೂ ಬಂದಿದ್ರು. ಪಾಪ ಅವ್ರಿಗೆ ಮದುವೆಗೆ ಬರೋದಕ್ಕಾಗೋದಿಲ್ವಂತೆ. ಅದಕ್ಕೋಸ್ಕರ ಒಂದು ಸಣ್ಣ ಡಿನ್ನರ್ ಅರೇಂಜ್ ಮಾಡಿದ್ದಾರೆ. ಪ್ರೀತಮ್ ಮತ್ತು ದಿಶಾನ ಕರೀತಾ ಇದ್ದಾರೆ. ಅದಕ್ಕೆ ನಿನ್ನ ಹತ್ರ ಪರ್ಮಿಷನ್ ಕೇಳೋದಕ್ಕೆ ಬಂದ್ವಿ ಅಖಿಲ. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನನ್ನ ಹತ್ರ ಪರ್ಮಿಷನ್ ಕೇಳಬೇಕಾ ಮೀರಾ? ಪ್ರೀತು ನಿನ್ನಳಿಯ, ಧಾರಾಳವಾಗಿ ಕರ್ಕೊಂಡು ಹೋಗು. ಹೊರಗಡೆ ಹೋಗಿದ್ದಾನೆ, ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ. ಬನ್ನಿ. ಆದಿ, ಇವತ್ತು ನಿಮ್ಮ ಮೇಲಿನ ರೆಸ್ಪೆಕ್ಟ್ಗೋಸ್ಕರ ನಾನು ಸುಮ್ಮನಿದ್ದೀನಿ. ಥ್ಯಾಂಕ್ಸ್ ಫಾರ್ ಟ್ರಸ್ಟಿಂಗ್ ಮೀ ದಿಶಾ. ಎಲ್ಲ ಪ್ರಾಬ್ಲಮ್ಸು ನಾನು ಸಾಲ್ವ್ ಮಾಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಹಬ್ಬ, ಸದ್ಯ ಏನೂ ಆಗಿಲ್ಲ. ಬ್ರೋ, ಯಾಕೆ ಬ್ರೋ ಇಷ್ಟೊಂದು ಸ್ಪೀಡಾಗಿ ಓಡಿಸ್ತಾ ಇದೆಯಾ? ಬ್ರೋ ಬ್ರೋ ಏನಾಯ್ತು ಬ್ರೋ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನನ್ನ? ಯಜಮಾನ್ರೆ, ನಿಧಾನಕ್ಕೆ ಓಡಿಸಿ. ಬ್ರೋ ಸ್ವಲ್ಪ ನಿಧಾನಕ್ಕೆ ಹೋಗಿ ಬ್ರೋ. ಎಲ್ಲಾರು ಗುದ್ಬಿಟ್ಟು ನಾವು ಮೇಲೆ ಹೋಗ್ಬಿಟ್ರೆ ಕಷ್ಟ.
ಬ್ರೋ ಯಾಕೆ ಬ್ರೋ ಹೊಡಿತಿರೋದು ನನಗೆ ಬ್ರೋ ಪಾರ್ವತಿ ಯಾಕೆ ಹೊಡಿತಿರೋದು ಪಾರ್ವತಿ ನೀನೇನು ದೊಡ್ಡ ಮನ್ಮತ ಅನ್ಕೊಂಡಿದ್ಯಾ? ಛೇ, ಶಿವನ ಎಷ್ಟು ಪ್ರೀತಿಯಿಂದ ಸಾಕಿದೀವಿ ಗೊತ್ತಾ ಪಾರ್ವತಿ? ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗದೇ ಇರೋ ಥರ ಸುಖದ ಸುಪ್ಪತ್ತಿಯಲ್ಲಿ ಬೆಳೆಸಿದೀವಿ. ಇವ್ನು ಏನೇ ತಪ್ಪು ಮಾಡಿದ್ರು ಮಗ ಅನ್ನೋ ಕಾರಣಕ್ಕೆ ಅಮ್ಮ ಕ್ಷಮಿಸ್ತಾ ಬಂದಿದ್ದಾರೆ. ಹುಟ್ಟ ಅಣ್ತಮ್ಮಂದ್ರು ಬೆಳೀತಾ ದಾಯಾದಿಗಳು ಅಂತ ಹೇಳ್ತಾರೆ. ಆದರೆ ನಾನು ಇವನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಇವನಿಗೇನು ತೊಂದರೆ ಆಗದೆ ಇರೋ ಥರ ನೋಡ್ಕೊಂಡಿದ್ದೀನಿ. ಇವನು ಪ್ರತಿ ಸತಿ ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಾಗ ನಾನು ಹೋಗಿ ಸೇಫ್ ಗಾರ್ಡ್ ಮಾಡಿದ್ದೀನಿ. ಅಪ್ಪ ಅಮ್ಮ ನಾನು ಇವನಿಗೆ ಕೊಟ್ಟಿದ್ದ ಪ್ರೀತಿಗೆ, ಇವನ್ ಮೇಲೆ ಇಟ್ಟಿದ್ದ ನಂಬಿಕೆಗೆ ಇವನ್ ಪ್ರತ್ಯಾಗ ಕೊಟ್ಟಿದ್ದೇನು? ಅವಮಾನ, ನೋವು. ಈ ಎಂಗೇಜ್ಮೆಂಟ್ ನಿಲ್ಸಕ್ಕೆ ಏನೇನು ನಾಟಕ ಆಡ್ದೆ ಅಂತ ನೀನು ಪಾರ್ವತಿ ಹತ್ರ ಹೇಳುವಾಗ ನಾನು ಇಂಟರ್ಕಾಮಲ್ಲಿ ಕೇಳಿಸ್ಕೊಂಡೆ. ಯಾಕೋ ಪ್ರೀತು ಹೀಗೆ ಮಾಡ್ತಾ ಇದೆಯಾ? ಚಿಕ್ಕಂದಿನಿಂದ ನೀನು ಮಾಡಿದ ತಪ್ಪನ್ನೆಲ್ಲ ನನ್ನ ಮೇಲೆ ಹಾಕೊಂಡು ನಿನ್ನ ಬೆನ್ನ ಹಿಂದೆ ನಿಂತು ನಿನ್ನ ಕಾಪಾಡಿದ್ದೇ ತಪ್ಪಾಗೋಯ್ತಾ? ಕೊಟ್ಟ ಸಲಿಗೆನೆ ಇವಾಗ ನಿನ್ನ ಹತ್ರ ಈ ಥರ ಚೀಪ್ ಗಿಮಿಕ್ಸ್ ಮಾಡಿಸ್ತಾ ಇದೆಯಾ? ಟೆಲ್ ಮೀ. ಗೊತ್ತು ಬ್ರೋ, ನನ್ನ ಎಷ್ಟು ಲಕ್ಕಿ ಅಂತ ನಂಗೆ ಗೊತ್ತು. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ದೇವರಂತ ತಂದೆ ತಾಯಿ ಸಿಕ್ಕಿದ್ದಾರೆ. ನೀನು ನಿನ್ನನ್ನು ಎಷ್ಟು ಪ್ರೀತಿಸ್ತೀಯ ಅಂದರೆ ಪ್ರಪಂಚದಲ್ಲಿ ಯಾವ ಅಣ್ಣನ ಒಂದು ತಮ್ಮನ ಅಷ್ಟು ಪ್ರೀತಿಸೋಕ್ಕೆ ಸಾಧ್ಯನೇ ಇಲ್ಲ. 22 ವರ್ಷದಿಂದ ನೀವೆಲ್ಲ ನನ್ನ ಮಗು ಥರ ಸಾಕಿದ್ದೀರಾ, ಕೇಳಿದ್ದೆಲ್ಲ ಕೊಡಿಸಿದ್ದೀರಾ. ಬಟ್ ಈಗ ನನ್ನ ಲೈಫಲ್ಲಿ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ನನ್ನ ಮದುವೆ ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ದೀರಾ? ನನ್ನ ಮಾತುಗಳಿಗೆ, ನನ್ನ ಭಾವನೆಗಳಿಗೆ ಯಾರು ಬೆಲೆನೇ ಕೊಡ್ತಿಲ್ಲ. ಯಾಕೆ? ಮನೆತನ ಗೌರವ ಅಂತ ಸ್ವಲ್ಪ ಸೈಡ್ಗಿಟ್ಟು ಸ್ವಲ್ಪ ತಮ್ಮನ ಬಗ್ಗೆ ಯೋಚನೆ ಮಾಡು ಬ್ರೋ.